ನೇತೃತ್ವದಲ್ಲಿ ಮಾಡ್ತಿದ್ದಾರೆ? ಪ್ರಸ್ತುತವಾಗಿ ಅಲ್ಲಲ್ಲಿ ಮಡಿವಾಳ ಸಮಾಜದಲ್ಲಿ ಈ ಮಡಿವಾಳ ಮಾಚದೇವರ ಜಯಂತ್ಯೋತ್ಸವಗಳು ನಡೀತಾನೇ ಇರುತ್ತದೆ. ಆದರೆ ಇಲ್ಲಿಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಪರಸ್ಪರ ಈ ಮಡಿವಾಳ ಸಮಾಜಕ್ಕೆ ಈ ಭಾಗದ ನಮ್ಮ ಡಿ ಸಿ ರಮೇಶ್ ಅವರು ಮತ್ತು ಡಿ ಸಿ ಸುಜಾತ ರಮೇಶ್ ಅವರು ಕೂಡ ಇಲ್ಲಿ ಬಹಳಷ್ಟು ಏನಂತ ಹೇಳಿದ್ರೆ, ಈ ಸಮಾಜದ ಕಾರ್ಯಕ್ರಮ ನಡೀಬೇಕಾದ್ರೆ ಅವರೊಂದು ಅಭೂತಪೂರ್ವಕವಾಗಿರತಕ್ಕಂಥ ಕೊಡುಗೆ ಇದೆ. ಇದು ನಮಗೆ ಅದು ಬಹಳ ಸಂತೋಷ ಆಯಿತು. ಅದು ನಮ್ಮ ಈ ಮಡಿವಾಳ ಸಮಾಜಕ್ಕೆ ಮಾತ್ರ ಅಲ್ಲ, ಮತ್ತು ನೋಡಿದಾಗ ಅವರು ಎಲ್ಲ ಸಮಾಜವನ್ನು ಕೂಡ ಒಂದು ಒಟ್ಟಿಗೆ ಒಂದು ಅವಿನಾಭಾವ ಸಂಬಂಧ ಇಟ್ಟುಕೊಂಡಿದ್ದಾರೆ ಅಂತ. ಆದ್ದರಿಂದ ಇದು ಈ ಕಾರ್ಯಕ್ರಮದ ಒಂದು ದೊಡ್ಡ ಒಂದು ಸಂದೇಶ ಅಂತ ಇದ್ದರೆ, ಇನ್ನೊಂದು ಈ ಮಾಚಿದೇವರ ಸಮಗ್ರವಾಗಿರತಕ್ಕಂತಹ ಅಧ್ಯಯನವನ್ನು ನಮ್ಮ ಮಡಿವಾಳ ಸಮಾಜ ಮಾಡಬೇಕನ್ನುವಂಥದ್ದು ನಮ್ಮ ದೊಡ್ಡ ಒಂದು ವಿನಂತಿ. ಯಾಕಂತ ಕೇಳಿದರೆ, ಮೆರವಣಿಗೆಯಲ್ಲಿ ತರ್ತಾರೆ ಮಾಚಿದೇವರನ್ನು, ಆನಂತರ ಪೂಜಿಸ್ತಾರೆ, ಆನಂತರ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ, ಮತ್ತೆ ನೆನಪಾಗುವುದು ಇನ್ನೊಂದು ವರ್ಷಕ್ಕೆ ಮಾಚಿದೇವರು ಅನ್ನುವಂಥ ವ್ಯವಸ್ಥೆ ಇರ್ತದೆ. ಆದರೆ ಮಾಚಿದೇವರಲ್ಲಿ ಮಾಚಿದೇವರ ವಚನ ಸಾಹಿತ್ಯದ ಹೆಚ್ಚು ಭಾಗಗಳನ್ನು ಅಧ್ಯಯನ ಮಾಡಬೇಕಂತ ಇಲ್ಲ. ಒಂದು 5-6 ವಚನಗಳನ್ನು ನಮ್ಮ ಮಡಿವಾಳ ಸಮಾಜ ಅದನ್ನು ಅಧ್ಯಯನ ಮಾಡಿದರೆ ಹೇಗೆ ಸಂಘಟನೆ ಕಟ್ಟಬೇಕು, ಆ ಸಂಘಟನೆಯನ್ನು ಹೇಗೆ ಉಳಿಸಬೇಕು, ಬೆಳೆಸಬೇಕು, ಸಮಾಜಕ್ಕೆ ಸುದೀರ್ಘವಾಗಿರತಕ್ಕಂಥ ಸದೃಢವಾದ ಮಾರ್ಗದರ್ಶನವನ್ನು ಕೊಡಬೇಕು, ಮತ್ತು ಒಂದು ರಾಜಕೀಯವಾಗಿರತಕ್ಕಂಥ ವ್ಯವಸ್ಥೆಯ ಒಂದು ಅರ್ಥಪೂರ್ಣವಾಗಿರತಕ್ಕಂತಹ ವ್ಯವಸ್ಥೆ ಅವರ ವಚನ ಸಾಹಿತ್ಯದ ಒಳಗಿದೆ. ಇದು ಪ್ರಸ್ತುತ ನಮ್ಮ ಮಡಿವಾಳ ಸಮಾಜಕ್ಕೆ ಅದು ಇನ್ನೂ ಕೂಡ ಅದು ಅರ್ಥ ಆಗ್ತಾ ಇದೆ. ಈಗ ಮುಂದಿನ ದಿವಸಗಳಲ್ಲಿ ಈ ಮಾಚಿದೇವರ ಒಂದು ಸಮಗ್ರ ಅಧ್ಯಯನ, ಈಗ ಪ್ರವಚನಕಾರರು ಬರ್ತಾರೆ, ಪ್ರವಚನ ಮಾಡ್ತಾರೆ, ಕೆಲವೊಂದಿಗೆ ಎಲ್ಲೋ ಹೊರಡಲಿಕ್ಕೆ ಇರ್ತದೆ, ಅವರು ಅದೇ ಯೋಜನೆಯಲ್ಲಿ ಇರ್ತಾರೆ. ಆದರೆ ಹಾಗೆಲ್ಲ ಮನೆಯಲ್ಲಿ ಸಮಯ ಇದ್ದಾಗ ಆ ವಚನ ಸಾಹಿತ್ಯದ ಒಂದೊಂದು ತುಣುಕುಗಳನ್ನಾದರೂ ಕೂಡ ತಾವು ಅಧ್ಯಯನ ಮಾಡಿ ತಮ್ಮ ಮಕ್ಕಳಿಗೆ ಅದನ್ನು ಬೋಧಿಸಿದರೆ ಅದು ಬಹಳ ಅಗತ್ಯತೆ ಇದೆ. ಅಂತ ಹೇಳಿದರೆ, ಈಗಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಇದೆ, ಮತ್ತು ಯಾವುದೇ ರೀತಿಯ ಸಂಪತ್ತಿನ ಕೊರತೆ ಯಾವುದೂ ಇಲ್ಲ. ಕಲಿತಾಗ ಏನಂತ ಹೇಳಿದರೆ ಉದ್ಯೋಗವೂ ಸಿಗ್ತದೆ, ಆದರೆ ಅದು ಕೊರತೆ ಬರುವುದು ಸಂಸ್ಕಾರದಲ್ಲಿ ಅಂತ ಅರ್ಥ. ಮನುಷ್ಯನಿಗೆ ಹಣ ಇದ್ದ ಕೂಡಲೇ ಅವನಿಗೆ ಏನು ಬೆಲೆ ಬರುವುದಿಲ್ಲ. ಆ ಬೆಲೆ ಶಾಶ್ವತವಾಗಿ ಸಿಗುವುದು ಯಾವುದಂತ ಕೇಳಿದರೆ ಸಂಸ್ಕಾರದಲ್ಲಿ. ಆ ಸಂಸ್ಕಾರವನ್ನು ಈ ಮಡಿವಾಳ ಮಾಚಿದೇವರು 12ನೇ ಶತಮಾನದಲ್ಲಿ ಇತರ ಶರಣರ ಜೊತೆಯಲ್ಲಿ ಸೇರಿ ಅದನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇದು ಬಹುಶಃ ಅರ್ಥಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮ. ಮುಂದಿನ ದಿವಸಗಳಲ್ಲಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ, ಈ ಮಡಿವಾಳ ಸಮಾಜ ಸದೃಢವಾಗಲಿ, ಅದರ ಜೊತೆಯಲ್ಲಿ ಬೇರೆ ಸಮಾಜವನ್ನು ಕೂಡ ಅಪ್ಪಿಕೊಳ್ಳುವಂತಹ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಸಮಾಜಗಳಿಗೂ ಇರಬೇಕು ಅನ್ನುವಂತಹ ನಮ್ಮ ಒಂದು ದೊಡ್ಡ ಅಪೇಕ್ಷೆ. ಯಾಕಂತ ಕೇಳಿದ್ರೆ, ಅದು ಇದ್ದಾಗ ಮಾತ್ರ ನಾವು ಪರಸ್ಪರ ಒಬ್ಬರಿಗೊಬ್ಬರು ಅರಿತು ಬಾಳಲಿಕ್ಕೆ ಸಾಧ್ಯ ಇದೆ. ಅರಿತು ಬಾಳಬೇಕು ಅನ್ನೋದನ್ನೇ ಸಂದೇಶ ಮೊಟ್ಟ ಮೊದಲು ಕೊಟ್ಟದ್ದೇ ಅಂತ ಕೇಳಿದರೆ ಅದು ಮಾಚಿದೇವರು. ಅದು ನಮಗೆ ಈ ಸಮಾಜಕ್ಕೊಂದು ಹೆಮ್ಮೆ, ಕಾರ್ಯಕ್ರಮಕ್ಕೂ ಒಂದು ಹುರುಪು, ಹಾಗೆ ಸಮಾಜಕ್ಕೊಂದು ಸಂದೇಶ ಅಂತ ನಾವು ಭಾವಿಸಿಕೊಳ್ಳುತ್ತೇವೆ. ಬಂದು ಶುಭ ಕೋರ್ತಿದ್ದೀರಾ? ಇವತ್ತು 10ನೇ ವರ್ಷದ ಮಡಿವಾಳ ಮಾಚಿದೇವರ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಕ್ಷಮಾಭಿವೃದ್ಧಿ ಸಂಘದ ವತಿಯಿಂದ 10ನೇ ವರ್ಷದ ಜಯಂತ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಸಂಘದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಸದಸ್ಯರು, ಎಲ್ಲ ಬಂಧುಗಳು ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದೆ. ಖಂಡಿತವಾಗಲೂ ಅವ್ರ ಜೊತೆಲಿರ್ತೀವಿ. ಅವ್ರ ಬೆನ್ನೆಲುಬಾಗಿ ನಾನು, ರಮೇಶಣ್ಣ, ನಮ್ಮ ಅಬಡಣ್ಣ, ನಮ್ಮ ಹೆಚ್ಚಿನ ಈ ಒಂದು ಚಾಮರಾಜಪೇಟೆ ಕ್ಷೇತ್ರದ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ವಸತಿ ಮತ್ತು ವಕ್ಫ್ ಸಚಿವರಾದಂಥ ಚಂದ್ರಣ್ಣವರು ಅವರು ಜೊತೆ ಇರ್ತಾರೆ. ನಾವೆಲ್ಲ ಸೇರಿ ಈ ಒಂದು ಚಿಕ್ಕ ಒಂದು ವೃಂದಕ್ಕೆ, ಸಮುದಾಯಕ್ಕೆ ನಮ್ಮ ಕೈಲಾದ ಅಳಿಸಲು ಖಂಡಿತವಾಗ್ಲೂ ಮಾಡ್ಕೊಂಡ್ಬರ್ತೀವಿ. 10ನೇ ವರ್ಷದ ಕಾರ್ಯಕ್ರಮ ಇಬ್ಬರು ಸ್ವಾಮೀಜಿಗಳು ಬಂದು ಯಶಸ್ವಿಗೊಳಿಸಿದ್ದಾರೆ. ಈ ಸಂತೋಷಕ್ಕೆ ಏನು ಮಾತಾಡಬೇಕಂತ ಗೊತ್ತಿಲ್ಲ. ಯಾಕೆ ನಮ್ಮ ಸ್ವಾಮೀಜಿಗಳು ತುಂಬ ದಿನ ಆಗಿತ್ತು, ಇಬ್ಬರು ಸ್ವಾಮೀಜಿಗಳು ಸೇರಿ ಇದು ಮಾಡಿ ಇವತ್ತೊಂದು ಶುಭ ಸಂದೇಶ ಬಂದಿದೆ. ಇದೇ ರೀತಿಯಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದಲ್ಲಿ ನಮ್ಮ ಮಡಿವಾಳ ಸಮಾಜ ಎಲ್ಲ ಕಡೆ ಒಗ್ಗೂಡಿ ಒಂದು ಒಳ್ಳೆಯ ಒಂದು ವೇದಿಕೆ ಮಾಡಬೇಕು, ಒಂದು ಹೋರಾಟಕ್ಕೆ ಇಬ್ಬರು ಸ್ವಾಮೀಜಿ ಸೇರಿ ಮಾಡಬೇಕು ಅಂತೇಳಿ ನಾನು ಇಬ್ಬರು ಸ್ವಾಮೀಜಿ ಕೇಳಿಕೊಂಡು